ನೀವು ಅಬ್ಸರ್ವ್ ಮಾಡಿರ್ತೀರಾ, ಒಬ್ಬ ವಾರದ 6 ದಿನ ಜಿಮ್ಗೆ ಹೋಗ್ತಾನೆ, ಇನ್ಸ್ಟಾಗ್ರಾಮ್ನಲ್ಲಿ ನೋ ಡೇಸ್ ಆಫ್ ಅಂತ ಪೋಸ್ಟ್ ಮಾಡ್ತಾನೆ. ಅಂಡ್ ಇನ್ನೊಬ್ಬ ವಾರದ 3 ದಿನ ಮಾತ್ರ ವರ್ಕೌಟ್ ಮಾಡ್ತಾನೆ, ಪ್ರತಿ ಸೆಟ್ಸ್ನ ಮಧ್ಯ ಸರಿಯಾದ ರೆಸ್ಟ್ ತಗೊಳ್ತಾನೆ. ಈಗ ನೀವು ಗೆಸ್ ಮಾಡಿ, ಇವರಿಬ್ಬರ ಬಾಡಿನಲ್ಲಿ ಯಾರ್ದು ಜಾಸ್ತಿ ಲೀನಿಯರ್ ಅಂಡ್ ಸ್ಟ್ರಾಂಗ್ ಆಗಿರುತ್ತಂತ. ನಿಮ್ಮಲ್ಲಿ 90% ಜನರ ಆನ್ಸರ್ ಮೊದಲನೇ ಪರ್ಸನ್ ಆಗಿರ್ತಾನೆ. ಆದ್ರೆ ಆಕ್ಚುಯಲ್ ಆಗಿ 2ನೇ ಪರ್ಸನ್ನ ಫಿಸಿಕ್ ಮೊದಲನೇವನಿಗಿಂತ ಬೆಟರ್ ಆಗಿರುತ್ತೆ. ಈ ವ್ಯತ್ಯಾಸ ಯಾಕೆ? ನಮ್ಮೆಲ್ಲರಿಗೂ ಹೇಳಿರೋದು ನಾವು ಜಾಸ್ತಿ ಮಾಡಿದ್ರೆ ನಮ್ಮ ಫಿಸಿಕ್ ಚೆನ್ನಾಗಾಗುತ್ತೆ ಅಂತ. ಇದೆಲ್ಲ ತಪ್ಪ. ಸರಿಯಾದ ವೇನಲ್ಲಿ ಕಡಿಮೆ ವರ್ಕೌಟ್ ಮಾಡಿದ್ರು ನಿಜವಾಗ್ಲೂ ನಮ್ಮ ಬಾಡಿ ಬೆಟರ್ ಆಗುತ್ತಾ? ಕಡಿಮೆ ವರ್ಕೌಟ್ ಮಾಡೋದ್ರಿಂದ ನೀವು ಡಿಸಿಪ್ಲಿನ್ಡ್ ಆಗಿ ಹೇಗಿರ್ತೀರಾ? ಇದೆಲ್ಲದಕ್ಕೂ ಆನ್ಸರ್ ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಾರಕ್ಕೆ ಬರೀ 2ರಿಂದ 3 ದಿನ ಮಾತ್ರ ವರ್ಕೌಟ್ ಮಾಡಿ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ಅನ್ಕೊಂಡಿರ್ತಾರೆ ಜಾಸ್ತಿ ಟ್ರೈನ್ ಮಾಡಿದಷ್ಟು ನಮ್ಮ ಮಸಲ್ಸ್ ಬೆಳೀತಾ ಇರುತ್ತೆ ಅಂತ. ಆದ್ರೆ ಅದು ನಿಜ ಅಲ್ಲ. ರಿಸರ್ಚ್ ಏನ್ ಹೇಳುತ್ತಂದ್ರೆ, ಒಂದು ಮಸಲ್ ಅನ್ನ ವಾರಕ್ಕೆ 2ರಿಂದ 3 ಸಲ ಟ್ರೈನ್ ಮಾಡಿದ್ರೆ ಅದು ಗ್ರೋತ್ಗೆ ಸ್ವೀಟ್ ಸ್ಪಾಟ್. ಯಾಕಂದ್ರೆ ಬಾಡಿಗೆ ರಿಕವರ್ ಆಗೋಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಸಿಗುತ್ತೆ. ನೀವು 12 ಸೆಟ್ಸ್ ಅನ್ನ 3 ದಿನ ಮಾಡಿದ್ರು 6 ದಿನ ಮಾಡಿದ್ರು ರಿಸಲ್ಟ್ ಒಂದೇ. ಆದ್ರೆ ಪ್ರತಿದಿನ ನೀವು ಜಿಮ್ಗೆ ಹೋಗ್ತಾನೆ ಇದ್ರೆ ಒಂದು ದಿನ ಬರ್ನ್ಔಟ್ ಫೀಲ್ ಮಾಡ್ತೀರಾ ಅಂಡ್ ನಿಮ್ಮ ಮೋಟಿವೇಶನ್ ಕೂಡ ಕಳೆದೋಗ್ಬಿಡುತ್ತೆ. ಅದೇ ನೀವು ಬರೀ 3 ದಿನ ಮಾತ್ರ ಹೋಗಿ ಇನ್ನು 3 ದಿನ ರೆಸ್ಟ್ ತಗೊಂಡ್ರೆ ಯಾವತ್ತೂ ಬರ್ನ್ಔಟ್ ಆಗಲ್ಲ. ಇದನ್ನ ನೋಡಿ ಜನ ಲೇಜಿ ಅನ್ಕೊಳ್ತಾರೆ. ಆದ್ರೆ ಆಕ್ಚುಯಲ್ ಆಗಿ ಇದು ಕೂಡ ಡಿಸಿಪ್ಲಿನೇ. ಆದ್ರೆ ರಿಕವರಿ ಅಂತ ಹೇಳಿ ನೀವು ಸರಿಯಾಗಿ ಮಲಗದೆ ರೆಸ್ಟ್ ತಗೊಳ್ದೆ ಲೇಟ್ ನೈಟ್ ಸ್ಕ್ರಾಲಿಂಗ್ ಎಲ್ಲ ಮಾಡ್ತಾ ಇದ್ರೆ ನೀವು ನಿಜವಾಗ್ಲೂ ಲೇಜಿನೇ ಆಗಿರ್ತೀರಾ. ಕಂಪೌಂಡ್ ಮೂವ್ಮೆಂಟ್ಸ್ ಮೇಲೆ ಫೋಕಸ್ ಮಾಡಿ. ಇದರ ಸ್ಟ್ರೆಂತ್ ಏನಂದ್ರೆ, ಒಂದೇ ಎಕ್ಸರ್ಸೈಸ್ ನಲ್ಲಿ ಮಲ್ಟಿಪಲ್ ಮಸಲ್ಸ್ ಟಾರ್ಗೆಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಪುಲ್ಅಪ್ಸ್ ಮಾಡಿದ್ರೆ ಲ್ಯಾಟ್ಸ್, ಬೈಸೆಪ್ಸ್, ಫೋರ್ ಆರ್ಮ್ಸ್ ಅಂಡ್ ಕೋರ್ ಒಟ್ಟಿಗೆ ವರ್ಕ್ ಆಗುತ್ತೆ. ಸ್ಕ್ವಾಟ್ಸ್ ಮಾಡಿದ್ರೆ ಕ್ವಾಡ್ಸ್, ಗ್ಲೂಟ್ಸ್, ಹ್ಯಾಮ್ಸ್ಟ್ರಿಂಗ್ ಅಂಡ್ ಕೋರ್ ಒಟ್ಟಿಗೆ ಎಂಗೇಜ್ ಆಗುತ್ತೆ. ಒಂದೇ ಎಕ್ಸರ್ಸೈಸ್ ಮಲ್ಟಿಪಲ್ ಮಸಲ್ಸ್. ಇದಕ್ಕಿಂತ ಎಫಿಷಿಯಂಟ್ ಇನ್ನೇನಿದೆ? ಸೊ ಅದಕ್ಕೆ ಪುಷಪ್ಸ್, ಪುಲ್ಅಪ್ಸ್, ಡಿಪ್ಸ್, ಸ್ಕ್ವಾಟ್ಸ್ ಅಂಡ್ ರೋಸ್ ನ ರೀತಿ 4ರಿಂದ 6 ಕೋರ್ ಮೂವ್ಮೆಂಟ್ಸ್ ಇನಫ್. ಬಟ್ ತುಂಬಾ ಜನ ಏನ್ ಮಾಡ್ತಾರಂದ್ರೆ, ಯೂಟ್ಯೂಬ್ ನಲ್ಲಿ ಒಂದೆರಡು ವಿಡಿಯೋಸ್ ಅನ್ನ ನೋಡಿ 15-16 ವೇರಿಯೇಷನ್ಸ್ ಅನ್ನ ಒಂದೇ ಸೆಷನ್ ನಲ್ಲಿ ಟ್ರೈ ಮಾಡ್ತಾರೆ. ಅದು ಸ್ಮಾರ್ಟ್ ವೇ ಅಲ್ಲ, ಓವರ್ ಟ್ರೈನಿಂಗ್ ಮಾಡ್ದಾಗುತ್ತೆ. ಅದಕ್ಕೆ ನಿಮ್ಮ ಲೆವೆಲ್ಗೆ ಮ್ಯಾಚ್ ಆಗೋ 1ರಿಂದ 2 ಎಕ್ಸರ್ಸೈಸ್ ನ ಪಿಕ್ ಮಾಡಿ. ನೀವು ಸ್ಟ್ರಾಂಗ್ ಆದ್ಮೇಲೆ ಹಾರ್ಡರ್ ಒನ್ಸ್ಗೆ ಮೂವ್ ಆಗಿ ಅಷ್ಟೇ. ನೀವು ಅಬ್ಸರ್ವ್ ಮಾಡಿರ್ತೀರಾ, ಕೆಲವರು 3 ಸೆಟ್ಸ್ ಆದ್ಮೇಲೆ ಉಸಿರೇ ಸಿಗ್ತಾ ಇಲ್ಲ ಅನ್ನೋ ರೀತಿ ಉಸಿರು ತಗೊಳ್ತಾ ಇರ್ತಾರೆ. ಶರ್ಟ್ ಪೂರ್ತಿ ಬೆವರು ಬಿಟ್ಟಿರುತ್ತೆ. ಯಾಕಂದ್ರೆ ಅವರು ಒಂದಾದ್ಮೇಲೆ ಮತ್ತೊಂದು ಅನ್ನೋ ತರ ಫಾಸ್ಟ್ ಆಗಿ ಮಸಲ್ಸ್ಗೆ ರೆಸ್ಟ್ ಕೊಡದೆ, ಗ್ಯಾಪ್ ಕೊಡದೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಅಂಡ್ ಟ್ರಸ್ಟ್ ಮೀ, ಇದು ಜಾಸ್ತಿ ಯೂಸ್ ಕೂಡ ಆಗೋದಿಲ್ಲ. ಯಾಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ಆ ರೀತಿ ಮಾಡ್ತಾ ಇರುವಾಗ ನಿಮ್ಮ ಫಾರ್ಮ್ ಹಾಳಾಗುತ್ತೆ ಅಂಡ್ ಹೆವಿ ಲಿಫ್ಟ್ ಮಾಡೋಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅದೇ ನೀವು ಸೆಟ್ಸ್ ನ ಮಧ್ಯ ಸ್ವಲ್ಪ ರೆಸ್ಟ್ ತಗೊಂಡ್ರೆ ನಿಮ್ಮ ಮಸಲ್ಸ್ಗೂ ಕೂಡ ನೆಕ್ಸ್ಟ್ ಸೆಟ್ಗೆ ಟೈಮ್ ಸಿಗುತ್ತೆ ಅಂಡ್ ಪ್ರಾಪರ್ಲಿ ರಿಕವರ್ ಆಗಿ ಹೋದ್ರೆ ಹೆವಿ ಲಿಫ್ಟ್ ಮಾಡೋಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ. ಅಂಡ್ ನಿಮ್ಮ ರೆಪ್ಯುಟೇಷನ್ಸ್ ಕೂಡ ಇನ್ಕ್ರೀಸ್ ಆಗಿರುತ್ತೆ ಅಂಡ್ ನಿಮ್ಮ ಫಾರ್ಮ್ ಕೂಡ ಸರಿಯಾಗಿರುತ್ತೆ. ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸರಿಯಾಗಿ ಮಾಡಿದಂತ 10 ರೆಪ್ಸ್ ನೀವು ಬೇಕಾಬಿಟ್ಟಿ ಮಾಡಿದಂತ 100 ರೆಪ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಅದಕ್ಕೆ ಸೆಟ್ಸ್ ನ ಮಧ್ಯ ರೆಸ್ಟ್ ತಗೊಳ್ಳಿ. ವಾರಕ್ಕೆ 10ರಿಂದ 20 ಸೆಟ್ಸ್ ಮಾತ್ರ ಮಾಡಿ. ತುಂಬಾ ಜನ ಅಬ್ಸೆಸಿವ್ ಆಗಿರ್ತಾರೆ ವಾಲ್ಯೂಮ್ ಮೇಲೆ. ಫಾರ್ ಎಕ್ಸಾಂಪಲ್, 5 ಸೆಟ್ಸ್ ಪುಲ್ಅಪ್ಸ್, 5 ಸೆಟ್ ಚಿನ್ಅಪ್ಸ್, 3 ಸೆಟ್ ರೋಸ್. ಇದನ್ನ ವಾರಕ್ಕೆ 2ರಿಂದ 3 ಸಲ ಮಾಡಿದ್ರೆ 30 ಸೆಟ್ಸ್ ಬರೀ ಬ್ಯಾಕ್ಗೆ ಆಗುತ್ತೆ. ನೀವು ಬಿಗಿನರ್ ಆಗಿದ್ರೆ ಅದು ಟೂ ಮಚ್. ಯಾವುದೇ ಮಸಲ್ ಗ್ರೂಪ್ಗೆ ವಾರಕ್ಕೆ 10ರಿಂದ 20 ಸೆಟ್ಸ್ ಆಪ್ಟಿಮಲ್. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ರಿಟರ್ನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ಬಾಡಿ ಬೆಳೆಯಲ್ಲ. ಸೊ ಪ್ರತಿ ಸೆಷನ್ ನಲ್ಲಿ 4ರಿಂದ 8 ಹಾರ್ಡ್ ಸೆಟ್ಸ್ ಮಾಡಿ ಅಂಡ್ ಪ್ರತಿ ಸೆಟ್ಸ್ ನಲ್ಲಿ 5ರಿಂದ 15 ರೆಪ್ಸ್ ಅಥವಾ ಕ್ಲೋಸ್ ಟು ಫೇಲಿಯರ್ ಹೋಗಿ. ಬಿಗಿನರ್ ಬಾಡಿಗೆ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನೀವು ಬರೀ ಟಯರ್ಡ್ ಆಗ್ತೀರಾ, ಗ್ರೋ ಆಗಲ್ಲ. 7 to 8 hours ಸ್ಲೀಪ್. ತುಂಬಾ ಜನ ಪ್ರೀ ವರ್ಕೌಟ್ ಟೈಮಿಂಗ್, ಪೋಸ್ಟ್ ವರ್ಕೌಟ್ ಶೇಕ್ ಎಲ್ಲದನ್ನ ಟ್ರ್ಯಾಕ್ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಇಂಪಾರ್ಟೆಂಟ್ ಆಗಿರುವಂತ ಆ ಒಂದು ವಿಷಯನ ಮಿಸ್ ಮಾಡ್ತಾರೆ, ಅದೇ ಸ್ಲೀಪ್. ಯಾಕಂದ್ರೆ ಮಸಲ್ಸ್ ಜಿಮ್ ನಲ್ಲಿ ಬೆಳೆಯಲ್ಲ, ಜಿಮ್ ನಲ್ಲಿ ಬ್ರೇಕ್ ಆಗುತ್ತೆ. ಆದ್ರೆ ನೀವು ಮಲಗಿರುವಾಗ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ನೀವು ರಾತ್ರಿ 2 ಗಂಟೆ ತನಕ ಸ್ಕ್ರಾಲ್ ಮಾಡ್ತಾ ಇದ್ದೀರಾ, ಆದ್ರೆ ನೀವು ಮಲ್ಕೊಂಡೇ ಇದ್ದೀರಾ. ಆದ್ರೂ ನಿಮ್ಮ ಬಾಡಿ ಮಸಲ್ಸ್ ಅನ್ನ ಬಿಲ್ಡ್ ಮಾಡಲ್ಲ. ನೀವು ರೀಲ್ ಸ್ಕ್ರಾಲ್ ಮಾಡ್ತಾ ಇದ್ದೀರಾ ಅಂದ್ರೇನೆ ನಿಮ್ಮ ಬಾಡಿಯ ಎನರ್ಜಿ ಕೂಡ ಹಾಗೆ ಹೋಗ್ತಾ ಇದೆ. ಆದ್ರೆ ನಿಮಗನಿಸ್ತಾ ಇರುತ್ತೆ ನೀವು ರೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ನೀವು ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ ಅಂದ್ರೆ ಮಸಲ್ಸ್ ಗ್ರೋ ಆಗಲ್ಲ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅಂಡ್ ಟೆಸ್ಟೋಸ್ಟೆರಾನ್ ಲೋ ಆಗುತ್ತೆ. 7 to 8 hours ಸ್ಲೀಪ್ ನಾನ್ ನೆಗೋಷಿಯಬಲ್. ಇದು ನೀವು ಬೈ ಮಾಡುವಂತ ಯಾವುದೇ ಸಪ್ಲಿಮೆಂಟ್ ಗಿಂತ ಬೆಟರ್ ಆಗಿ ವರ್ಕ್ ಆಗುತ್ತೆ. ಫೈನಲಿ ರಿಯಾಲಿಟಿ ಚೆಕ್.
ಐನು ಎಲ್ಲರೂ ಜಾಸ್ತಿ ವರ್ಕೌಟ್ ಮಾಡ್ತಾ ಇರುವಾಗ ನೀವಿಲ್ಲಿ ನಿಮ್ಮ ಈಗೋವನ್ನ ಇಗ್ನೋರ್ ಮಾಡಿ ಯಾವುದು ಈಗ ಸರಿ ಅನ್ಸುತ್ತೋ ಅದನ್ನ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಅಫ್ಕೋರ್ಸ್ ನಿಮಗಿಂತ ತುಂಬಾ ಜನ ಅಲ್ಲಿ ಬೆಟರ್ ಆಗಿರ್ತಾರೆ. ಬಟ್ ನೀವು ಬರೀ ಬಿಗಿನರ್ ಅಂದ್ರೆ ವರ್ಕ್ ಮಾಡೋದನ್ನ ಮಾಡಿ, ಅದಕ್ಕಿಂತ ಜಾಸ್ತಿ ಬೇಡ. ಅಂಡ್ ಇನ್ಸೆಕ್ಯೂರ್ ಫೀಲ್ ಮಾಡಬೇಡಿ. ನೀವು ಈ ಅಪ್ರೋಚ್ ಅನ್ನ ಟ್ರೈ ಮಾಡ್ತೀರಾ ಅಂದ್ರೆ ಕಮೆಂಟ್ ನಲ್ಲಿ ಲೇಜಿ ಸ್ಮಾರ್ಟ್ ಅಂತ ಮೆನ್ಷನ್ ಮಾಡಿ. ಅಂಡ್ ನಿಮ್ಮ ಫಿಟ್ನೆಸ್ ಜರ್ನಿಗೆ ಬೆಸ್ಟ್ ಆಫ್ ಲಕ್. ಅಂಡ್ ಇದೇ ರೀತಿ ಮೈಂಡ್ ಅನ್ನ ಹೇಗೆ ಟ್ರೈನ್ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನು ಅಲ್ಲೇ ಸಿಗ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ. ಅಂಡ್ ನಮ್ಮ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.